ಸೊ ಗೆಳೆಯರೇ, ಆನೆ ತಿನ್ನುವ ಹಲ್ಲುಗಳೇ ಬೇರೆ, ಅದರ ತೋರಿಸುವ ಹಲ್ಲುಗಳೇ ಬೇರೆ ಅನ್ನೋ ಈ ಗಾದೆಯನ್ನ ನೀವು ಕೇಳಿರಬೇಕು. ಇಂದು ಈ ಗಾದೆ ಅಮೆರಿಕಾಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ. ಅಲ್ಲೊಂದ್ ಕಡೆ ಅಮೆರಿಕ ಇಡೀ ಪ್ರಪಂಚದ ಮುಂದೆ ಕೂಗುತ್ತಾ ನಾವು ಭಾರತದೊಂದಿಗೆ ನಿಂತಿದ್ದೇವೆ ಅಂತ ಹೇಳ್ತಾ ಇದೆ. ಆದರೆ ಇನ್ನೊಂದು ಬದಿಯಲ್ಲಿ ಭಾರತದ ಬೆನ್ನಿಗೇನೆ ಚೂರಿ ಹಾಕೋ ಪ್ರಯತ್ನಗಳು ನಡೆಯುತ್ತಿವೆ. ಆಕ್ಚುಲಿ ಭಾರತ ಮತ್ತು ಅಮೆರಿಕ ನಡುವಿನ ಎಮ್ಕಾ ಪ್ರೋಗ್ರಾಂಗೆ ನಾವು ಸಹಿ ಮಾಡಿದ ಎಂಜಿನ್ ಒಪ್ಪಂದದಲ್ಲಿ ಅಮೆರಿಕ ಈಗ ಅಫಿಷಿಯಲ್ ಬೆಲೆಗಳನ್ನು ಹೆಚ್ಚಿಸಲು ಪ್ರಾರಂಭಿಸಿದೆ. ಹಾಗೂ ಭಾರತಕ್ಕೆ ಇದು ತುಂಬಾ ಕೆಟ್ಟ ಸುದ್ದಿ. ಆದರೆ ಫ್ರಾನ್ಸ್ ಸರಿಯಾದ ಸಮಯದಲ್ಲಿ ಬಂದು ಭಾರತವನ್ನು ಉಳಿಸಲು ಪ್ರಯತ್ನಿಸಿದ್ದು ಪ್ರಸಿದ್ಧ ಫ್ರೆಂಚ್ ಕಂಪನಿ ಸಫ್ರಾನ್ ಭಾರತಕ್ಕೆ ಹೊಸ ಇಂಜಿನ್ನ ಆಫರ್ ಅನ್ನ ಕೊಡ್ತಾ ಇದೆ. ಇದರಲ್ಲಿ 110 ಕಿಲೋ ನ್ಯೂಟನ್ ಇಂಜಿನ್ ತಂತ್ರಜ್ಞಾನದ ಜೊತೆಗೆ ಅದರ ಎಕ್ಸ್ಪೋರ್ಟ್ಸ್ ರೈಟ್ಸ್ ಅನ್ನು ಸಹ ಭಾರತಕ್ಕೆ ನೀಡಲಾಗುವುದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂತಹ ಮಾತುಕತೆಗಳು ನಡೆಯುತ್ತಿರುವಾಗ ಮೂರನೇ ಸುದ್ದಿ ಏನಂದ್ರೆ, ಮಾಣಿಕ್ ಇಂಜಿನ್ ಅನ್ನ ಭಾರತವು ಪರೀಕ್ಷಿಸುತ್ತಿದ್ದು ಅದರ ನಂತರ ನಮಗೆ ರಷ್ಯನ್ ಮೇಡ್ ಇಂಜಿನ್ ಗಳನ್ನ ಇಂಪೋರ್ಟ್ ಮಾಡಿಕೊಳ್ಳುವ ಅಗತ್ಯ ಬೀಳೋದಿಲ್ಲ. ಇಂದಿನ ಈ ವಿಡಿಯೋದಲ್ಲಿ 3 ಇಂಪಾರ್ಟೆಂಟ್ ಎಂಜಿನ್ಗಳಿಗೆ ಸಂಬಂಧಿಸಿದ ಅಪ್ಡೇಟ್ಸ್ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಹೇಳಲಿದ್ದೇನೆ. ನಮ್ಮ ಈ ಅಪ್ಡೇಟ್ಸ್ಗಳು ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಮೊಟ್ಟ ಮೊದಲ ಮತ್ತು ಅತ್ಯುತ್ತಮ ಅಪ್ಡೇಟ್ ಫ್ರಾನ್ಸ್ನಿಂದ ಹೊರಬಂದಿದ್ದು ಪ್ರಸಿದ್ಧ ಫ್ರೆಂಚ್ ಕಂಪನಿ ಸಫ್ರಾನ್ GTRE ಅಂದ್ರೆ DRDOಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ಗೆ ನಾವು ಹೊಸ ಮತ್ತು ಇಂಪಾರ್ಟೆಂಟ್ ಡಿಸೈನ್ನ ಎಂಜಿನ್ ಅನ್ನ ಕೊಡಲಿದ್ದೇವೆ ಅನ್ನೋದನ್ನ ಇಡೀ ಜಗತ್ತಿನ ಮುಂದೆ ಅನೌನ್ಸ್ ಮಾಡುತ್ತಾ ಹೇಳಿದೆ. ಹಾಗೂ ಇದರಿಂದ ಭಾರತ ಈಗ ನೇರವಾಗಿ ತನ್ನ ಎಮ್ಕಾ ಪ್ರೋಗ್ರಾಮ್ ಅಲ್ಲಿ ಈ ಎಂಜಿನ್ ಅನ್ನ ಬಳಸಬಹುದು. ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಭಾರತಕ್ಕೆ ಈ ಆಫರ್ ಕಂಪ್ಲೀಟ್ ಮಾಡಿಫೈಡ್ ಆಗಿರಲಿದೆ. ಬಿಕಾಸ್ ಫ್ರಾನ್ಸ್ ಭಾರತಕ್ಕೆ ಕೊಟ್ಟಿರುವ ಎಂಜಿನ್ಗಳನ್ನ ಸೆಫ್ರಾನ್ ಈಗಾಗಲೇ ಭಾರತದಲ್ಲಿ ಅನೇಕ ಯೂನಿಟ್ಸ್ ಆಪರೇಟ್ ಮಾಡ್ತಾ ಇದ್ದು ಈ ರಾಫೆಲ್ನಲ್ಲಿ ಅಳವಡಿಸಲಾದ M88 ಎಂಜಿನ್ಗಳನ್ನ ಭಾರತದಲ್ಲಿಯೇ ತಯಾರಿಸಲಾಗುತ್ತಿದೆ. ಆದರೆ ಸಫ್ರಾನ್ ಈಗ ಹಾಗೆ ಮಾಡುವುದಿಲ್ಲ. ಅದು ಈ ಎಂಜಿನ್ ಅನ್ನ ಅಷ್ಟೇ ಅಲ್ಲದೆ ಭಾರತಕ್ಕೆ ಅದರ ಅಡ್ವಾನ್ಸ್ಡ್ ವರ್ಷನ್ ಅನ್ನ ಕೊಡಲಾಗುವುದು ಅನ್ನೋದನ್ನ ಹೇಳ್ತಾ ಇದೆ. ಸೆಫ್ರಾನ್ನ M88 ಸುಮಾರು 75 ಕಿಲೋ ನ್ಯೂಟನ್ಗಳ ಥ್ರಸ್ಟ್ ಅನ್ನ ಉತ್ಪಾದಿಸುತ್ತದೆ. ಆದರೆ ಈ ಸಫ್ರಾನ್ ಭಾರತಕ್ಕೆ ಕೊಡ್ತಾ ಇರುವ ಈ ಹೊಸ ಎಂಜಿನ್ ಸುಮಾರು 110 ಕಿಲೋ ನ್ಯೂಟನ್ಗಳ ಥ್ರಸ್ಟ್ ದೊಂದಿಗೆ ಬರಲಿದೆ. ಅಂದ್ರೆ ಈ ಎಂಜಿನ್ ಭಾರತದ ಎಮ್ಕಾ ಪ್ರೋಗ್ರಾಮ್ಗೆ ಸೂಕ್ತವಾಗಿರಲಿದೆ. ಹಾಗೂ ಅತ್ಯಂತ ಮುಖ್ಯವಾದ ವಿಷಯ ಅಂದ್ರೆ, ನಾವು ಇದನ್ನ ಹೇಳ್ತಾ ಇಲ್ಲ ಅಂದ್ರೆ ಸಫ್ರಾನ್ ನಿಮ್ಗೆ ಡೈರೆಕ್ಟ್ಲಿ ಕೊಡುವುದಕ್ಕಾಗಿ ನಮ್ಮಲ್ಲಿ ಅಂತಹ ಎಂಜಿನ್ ಇಲ್ಲ ಅನ್ನೋದನ್ನ ಹೇಳ್ತಾ ಇದೆ. ಆದರೆ ನಿಮ್ಮ ರಿಕ್ವೈರ್ಮೆಂಟ್ ಅನ್ನ ಅರ್ಥ ಮಾಡಿಕೊಳ್ಳುತ್ತೇವೆ. ನಾವು ನಿಮ್ಮ ಜಿಯೋಗ್ರಾಫಿಕ್ ಕಂಡೀಷನ್ ಗಮನಿಸುತ್ತಾ ವಿಶೇಷವಾಗಿ ನಿಮ್ಮ 5th ಜನರೇಷನ್ ಫೈಟರ್ ಜೆಟ್ ಪ್ರೋಗ್ರಾಮ್ಗಾಗಿ ಇಂಜಿನ್ ಅನ್ನ ತಯಾರಿಸಲಿದ್ದೇವೆ. ಈಗ ಫ್ರಾನ್ಸ್ನ ಈ ನಿರ್ಧಾರದಿಂದ ಅಮೆರಿಕವು ಕೂಡ ಕೋಪಗೊಳ್ಳಬಹುದು. ಯಾಕಂದ್ರೆ ಅಮೆರಿಕದ ನೀತಿಯು ಜಗತ್ತಿಗೆ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಿ ಬಹಳಷ್ಟು ಹಣವನ್ನು ಗಳಿಸುವುದಾಗಿದೆ. ಆದರೆ ತನ್ನ ಟೆಕ್ನಾಲಜಿಯನ್ನು ಅದು ಶೇರ್ ಮಾಡುವುದಿಲ್ಲ. ಯಾಕಂದ್ರೆ ಆ ದೇಶಗಳು ಮತ್ತೆ ಅವರಿಂದ ಆಯುಧಗಳನ್ನು ಖರೀದಿಸಲಿ ಅಂತ. ಆದರೆ ಫ್ರಾನ್ಸ್ ಸಂಪೂರ್ಣವಾಗಿ ವಿಭಿನ್ನ ದಿಕ್ಕಿನಲ್ಲಿ ಸಾಗುತ್ತಾ ಭಾರತಕ್ಕಾಗಿ ತನ್ನ ಟೆಕ್ನಾಲಜಿ ಆಫರ್ ಅನ್ನ ಕೊಡ್ತಾ ಇರೋದು ಭಾರತಕ್ಕೆ ಇದು ಬಹಳ ಮುಖ್ಯವಾಗಿದೆ. ಹಾಗೂ ಇದರೊಂದಿಗೆನೆ ಈ ಎಂಜಿನ್ಗೆ ಸಂಬಂಧಿಸಿದ ಇನ್ನು 2 ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ಗಳು ಬೆಳಕಿಗೆ ಬಂದಿವೆ. ಮೊದಲನೆಯದು, ಈ ಕಂಪನಿಯು ಆಲ್ರೆಡಿ 6th ಜನರೇಷನ್ ಫೈಟರ್ ಜೆಟ್ಗಳ ಮೇಲೆ ಕೆಲಸ ಮಾಡುವುದಕ್ಕಾಗಿ ಪ್ರಾರಂಭಿಸಿರೋದು. ಆದ್ದರಿಂದ ಮುಂಬರುವ ಭವಿಷ್ಯದಲ್ಲಿ ಭಾರತ 6th ಜನರೇಷನ್ ಫೈಟರ್ ಜೆಟ್ಗಳ ಮೇಲೆ ಕೆಲಸ ಮಾಡುವುದಕ್ಕಾಗಿ ಪ್ರಾರಂಭಿಸಿದ್ರೆ ಖಂಡಿತವಾಗಿಯೂ ಅದು ಭಾರತಕ್ಕೆ ಇದರಲ್ಲಿ ಸಹಾಯ ಮಾಡ್ತದೆ. ಹಾಗೂ ಎರಡನೇದಾಗಿ ಅದರ ರೈಟ್ಸ್ ಅನ್ನ ಭಾರತಕ್ಕೆ ನೀಡಲಾಗುವುದು. ಅಂದ್ರೆ ಭಾರತವು ಅವುಗಳನ್ನ ತನ್ನ ದೇಶದಲ್ಲಿ ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡಬಹುದು. ಆದರೆ ಈ ಒಪ್ಪಂದ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರ್ತದೆ. ಆದ್ರೂ ಕೂಡ ತಂತ್ರಜ್ಞಾನವು ಭಾರತ ಕೈಗಂತೂ ಬಂದೇ ಬರ್ತದೆ. ಇದರಿಂದಾಗಿ ಭಾರತವು ಸುಲಭವಾಗಿ ಇಂಜಿನ್ಗಳನ್ನ ತಯಾರಿಸಬಹುದು. ಆದರೆ ಇಲ್ಲಿ ಇದರ ರೈಟ್ಸ್ ಅನ್ನು ಕೊಡುವುದು ಬಹಳ ದೊಡ್ಡ ವಿಷಯವಾಗಿದೆ. ಯಾಕಂದ್ರೆ ಇದರಿಂದ ಭಾರತವು ಈ ಎಂಜಿನ್ಗಳನ್ನ ಪ್ರಪಂಚದಾದ್ಯಂತ ರಫ್ತು ಮಾಡಬಹುದು. ಸೊ ಗೆಳೆಯರೆ, ಈ ವಿಷಯದ ಬಗ್ಗೆ ನಿಮ್ಗೆ ನಮ್ಮ ಪ್ರಶ್ನೆ ಅಂದ್ರೆ, ಈ ಆಫರ್ ಕಾಸ್ಟ್ಲಿ ಅಥವಾ ಡಿಸ್ಕೌಂಟ್ ಅಲ್ಲಿ ಇದ್ರೂ ಭಾರತ ಫ್ರಾನ್ಸ್ನಿಂದ ಬಂದ ಈ ಆಫರ್ ಅನ್ನ ಸ್ವೀಕರಿಸಬೇಕಾ? ಯಾಕಂದ್ರೆ ಇಲ್ಲಿವರೆಗೆ ಯಾವುದೇ ಪ್ರಬಲ ದೇಶವು ಭಾರತದ ಮುಂದೆ ಇಂತಹ ಉತ್ತಮ ಮತ್ತು ಅದ್ಭುತವಾದ ಆಫರ್ ಅನ್ನ ಕೊಟ್ಟಿಲ್ಲ. ಹಾಗೂ ಅಮೆರಿಕ ರೆಸ್ಟ್ರಿಕ್ಷನ್ ಮಾಡುವ ಮೊದಲು, ಅಂದ್ರೆ ಅಮೆರಿಕ ಫ್ರಾನ್ಸ್ನ ಮೇಲೆ ಒತ್ತಡ ಹೇರುವ ಮೊದಲು ಭಾರತ ಈ ಒಪ್ಪಂದಕ್ಕೆ ಸಹಿ ಹಾಕಬೇಕೆ ಅಥವಾ ಬೇಡವೇ ಅನ್ನೋದನ್ನ ಕಮೆಂಟ್ಗಳಲ್ಲಿ ಹೌದು ಅಥವಾ ಇಲ್ಲ ಅನ್ನೋದನ್ನ ನಿಮ್ಮ ಉತ್ತರವನ್ನ ಬರೆಯುವುದರ ಮುಖಾಂತರ ನಮಗೆ ತಿಳಿಸಿ. ಈಗ ಈ 2ನೇ ಅಪ್ಡೇಟ್ನಲ್ಲಿ ಅಮೆರಿಕವು ಭಾರತದ ಬೆನ್ ಹಿಂದೆ ಮೋಸ ಮಾಡುತ್ತಿರುವ ಅಮೆರಿಕದ ಕುತಂತ್ರಗಳನ್ನ ತಿಳಿದುಕೊಳ್ಳೋಣ. ಸೊ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ, ಭಾರತವು ಅಮೆರಿಕದೊಂದಿಗೆ ಸುಮಾರು $1 ಬಿಲಿಯನ್ ಮೌಲ್ಯದ F414 ಎಂಜಿನ್ಗಳಿಗಾಗಿ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಅದನ್ನು ನಾವು ತೇಜಸ್ MK2 ಮತ್ತು ಎಮ್ಕಾ ಅಂಡರ್ ಮಾಡಲಿದ್ದೆವು. ಅಂದರೆ ಇವುಗಳು ಭಾರತದ 5th ಜನರೇಷನ್ ಪ್ರೋಗ್ರಾಮ್ ಆಗಿದ್ದು ನಮ್ಮ ದೇಶದಲ್ಲಿಯೇ ನಾವು ಇದನ್ನ ಅಭಿವೃದ್ಧಿಪಡಿಸಲು ತುಂಬಾ ಶ್ರಮಿಸುತ್ತಿದ್ದೇವೆ. ಹಾಗೂ ನಾವು ಈ ಅಮೆರಿಕವು ಯಾವುದೇ ಸಮಸ್ಯೆಯನ್ನ ಎದುರಿಸದಂತೆ ಸದ್ದಿಲ್ಲದೆ ಅಮೆರಿಕದಿಂದ ಎಂಜಿನ್ಗಳನ್ನ ಪಡೆದುಕೊಂಡಿದ್ದೇವೆ. ಆದರೆ ಈ $1 ಬಿಲಿಯನ್ ಡೀಲ್ಗೆ ಅಮೆರಿಕ ಈಗ ರಿಸ್ಟ್ರಿಕ್ಷನ್ ಅನ್ನ ಮಾಡೋದನ್ನ ಪ್ರಾರಂಭಿಸಿದ್ದು ನಿರ್ಬಂಧಗಳನ್ನ ಹೇರಲಾಗುತ್ತಿದೆ.
ಈ ಒಪ್ಪಂದಕ್ಕೆ ಇನ್ನೂ $500 ಮಿಲಿಯನ್ ಹೆಚ್ಚಿಸಲಾಗುವುದು ಅನ್ನೋದನ್ನ ಹೇಳಲಾಗುತ್ತಿದೆ. ಈಗ ಈ ಒಪ್ಪಂದದ ಮೊತ್ತದ ಹೆಚ್ಚಳದ ನಂತರ ಈ ಎಂಜಿನ್ಗಳು ಭಾರತಕ್ಕೆ ದುಬಾರಿ ಆಗುವುದಲ್ಲದೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಯಲ್ಲಿ ಬಹಳಷ್ಟು ಪ್ರಾಬ್ಲಮ್ಗಳು ಉಂಟಾಗಬಹುದು. ಯಾಕಂದ್ರೆ ಅಮೆರಿಕ ಇದನ್ನ ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಾ ಇದೆ. ಅಥವಾ ಅಮೆರಿಕಾದಲ್ಲಿ ಈ ಎಂಜಿನ್ಗಳನ್ನು ತಯಾರಿಸುವ ಜನರಲ್ ಎಲೆಕ್ಟ್ರಿಕ್ ಕಂಪನಿಯು ಈ ಬೆಲೆಯಲ್ಲಿ ಎಂಜಿನ್ ಟೆಕ್ನಾಲಜಿಯನ್ನ ಶೇರ್ ಮಾಡುವುದಕ್ಕೆ ಪಾಸಿಬಲ್ ಇಲ್ಲ ಅನ್ನೋದನ್ನ ಹೇಳ್ತಾ ಇದೆ. ಹಾಗೂ ಈಗ $1 ಬಿಲಿಯನ್ ಡೀಲ್ $1.5 ಬಿಲಿಯನ್ ವರೆಗೆ ತಲುಪಬಹುದು. ಸೊ ಈಗ ಈ ವಿಷಯದ ಬಗ್ಗೆನೇ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು. ಅಲ್ಲ, ಭಾರತ ಬೇರೆ ದೇಶಗಳ ಕಡೆಗೆ ಯಾಕೆ ಹೋಗ್ಲಿಲ್ಲ? ಅಮೆರಿಕ ಈ ಹಿಂದೆ ಹಲವು ಬಾರಿ ನಮಗೆ ಮೋಸ ಮಾಡಿದ್ರು, ನಾವು ಅಮೆರಿಕಾದೊಂದಿಗೆ ಅಂತ ಒಪ್ಪಂದವನ್ನ ಯಾಕೆ ಮಾಡಿಕೊಂಡೆವು? ಸೊ ನೋಡಿ ಗೆಳೆಯರೆ, ಅಮೆರಿಕ ಹೊಂದಿರುವ ಬಹಳ ಉಪಯುಕ್ತ ಇಂಜಿನ್ ಇದಾಗಿದೆ. ಈಗಾಗಲೇ ನಾವು ಸುಮಾರು 30-35 ವರ್ಷಗಳಿಂದ ಇದನ್ನ ಬಳಸ್ತಾ ಇದ್ದೇವೆ ಮತ್ತು ಇದು ನಮ್ಮ ಹೊಸ ಏರ್ಕ್ರಾಫ್ಟ್ ಪ್ರೋಗ್ರಾಮ್ಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ. ಇಲ್ಲಿ ನಾವು ರಷ್ಯಾ ಅಥವಾ ಫ್ರಾನ್ಸ್ ಅಥವಾ ಯಾವುದೇ ಇತರ ದೇಶವನ್ನು ನಾವು ಉಲ್ಲೇಖಿಸಿದ್ರೆ ಬಹುಶಃ ಅವರು ನಮಗೆ ಈ ರೀತಿಯ ಗುಣಮಟ್ಟದ ಇಂಜಿನ್ಗಳನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಈಗ ಭಾರತಕ್ಕೆ ಲಭ್ಯವಿರುವ ಆಯ್ಕೆಗಳು ಸೀಮಿತವಾಗುತ್ತಾ ಹೋಗ್ತಾ ಇವೆ. ಆದ್ರಿಂದ ನಾವು ಖಂಡಿತವಾಗಿಯೂ ಫ್ರಾನ್ಸ್ ಕಡೆಗೆ ಸಾಗಬೇಕು. ನಿಮ್ಮ ಅಭಿಪ್ರಾಯ ಏನೇ ಇರಲಿ ಕಾಮೆಂಟ್ಗಳಲ್ಲಿ ಖಂಡಿತ ನಮಗೆ ಬರೆದು ತಿಳಿಸಿ. ಭಾರತದಿಂದ ಮತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಒಂದು ಹೊರಬಂದಿದ್ದು, ಇಲ್ಲಿ ಭಾರತವು ಮೊದಲ ಸ್ಕ್ರಾಮ್ ಜೆಟ್ ಎಂಜಿನ್ ಅನ್ನ ಯಶಸ್ವಿಯಾಗಿ ಪರೀಕ್ಷಿಸಿದೆ. ಸೊ ಗೆಳೆಯರೆ, ಆಲ್ರೆಡಿ ಇದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ ಆಗಿರುವ ಒಂದು ವಿಡಿಯೋನ ಮಾಡಿದ್ದೇನೆ. ಇನ್ನು ಯಾರು ಆ ವಿಡಿಯೋನ ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನ ನೋಡಿ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಭಾರತದ ಇಂಜಿನ್ ಡೆವಲಪ್ಮೆಂಟ್ ಇಂದ ಹೊರ ಬರ್ತಾ ಇದೆ. ಭಾರತವು ಇಲ್ಲಿ ತಯಾರಿಸುತ್ತಿರುವ ಮ್ಯಾನಿಕ್ ಎಂಜಿನ್ ಅನ್ನ ಹೊಸ ರೀತಿಯಲ್ಲಿ ಪರೀಕ್ಷಿಸಲಾಗುತ್ತಿದೆ. ನಾವು ಈ ಎಂಜಿನ್ ಅನ್ನ ಮೊದಲ ಬಾರಿಗೆ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ ಅಂತೇನಿಲ್ಲ, ಇದಕ್ಕಿಂತ ಮೊದಲು ನಾವು ಇದನ್ನ ಪರೀಕ್ಷಿಸುತ್ತಾನೆ ಬಂದಿದ್ದೇವೆ. ಆಕ್ಚುಲಿ ಇದರ ಹಲವು ಪರೀಕ್ಷೆಗಳನ್ನು ಕೂಡ ನಾವು ಮಾಡಿದ್ದೇವೆ. ಆದರೆ ಆ ಪರೀಕ್ಷೆಗಳನ್ನ ಸಮುದ್ರ ಅಥವಾ ಭೂಮಿಯಿಂದ ಮಾಡಲಾಗಿತ್ತು. ಆದರೆ ಫೈನಲಿ ನಾವು ಈಗ ಅದನ್ನು ಗಾಳಿಯಲ್ಲಿ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಟೆಸ್ಟಿಂಗ್ ಮಾಡಲಿದ್ದೇವೆ. ಹಾಗೂ ಮುಂಬರುವ ಸಮಯದಲ್ಲಿ ನಾವು ನಮ್ಮ ನಿರ್ಭಯ್ ಮಿಸೈಲ್ಗಳಿರಲಿ ಅಥವಾ ವಿಭಿನ್ನ ಕೆಟಗರಿಯ ಮಿಸೈಲ್ಗಳಿರಲಿ ಇದರ ಉಪಯೋಗವನ್ನು ಅವುಗಳಲ್ಲಿ ಮಾಡಬಹುದು. ಅಂದರೆ ಈ ಎಂಜಿನ್ ಅನ್ನು ಬಳಸುವುದರಿಂದ ಮೊದಲನೇದಾಗಿ ನಾವು ನಮ್ಮ ಅವಲಂಬನೆಯನ್ನು ತೊಡೆದು ಹಾಕಬಹುದು ಮತ್ತು ಎರಡನೇದಾಗಿ ಕ್ಷಿಪಣಿಗಳ ಪೇಲೋಡ್ ಸಾಮರ್ಥ್ಯ ಮತ್ತು ಅವುಗಳ ಡಿಸಿಷನ್ ಮತ್ತು ಕಾರ್ಯಕ್ಷಮತೆಯನ್ನು ನಾವು ಮತ್ತಷ್ಟು ಸುಧಾರಿಸಬಹುದು. ಮತ್ತು ಈ ಕೆಲಸವನ್ನ ಭಾರತದಲ್ಲಿ DRDO ಅಡಿಯಲ್ಲಿ GTRE ಮಾಡ್ತಾ ಇದೆ. ಹಾಗೂ ಎಲ್ಲಕ್ಕಿಂತ ದೊಡ್ಡ ವಿಷಯ ಅಂದರೆ ನಾವು ಇದನ್ನ ಭಾರತದ ಯಾವುದೇ ಕಡಿಮೆ ರೇಂಜ್ನ ಮಿಸೈಲ್ನಲ್ಲಿ ಸುಲಭವಾಗಿ ಅಳವಡಿಸಬಹುದು. ಇದನ್ನು ಹೊರತು ಕೆಲವು ಕಡಿಮೆ ರೇಂಜ್ನ UAVಗಳಲ್ಲಿ ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಲ್ಲಿ ಸುಲಭವಾಗಿ ಬಳಸಬಹುದು. ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಅಕ್ಟೋಬರ್ 2022ರಲ್ಲಿ ಮ್ಯಾನಿಕ್ ಎಂಜಿನ್ನ ಸಕ್ಸಸ್ಫುಲ್ ಟೆಸ್ಟಿಂಗ್ ಅನ್ನ ಮಾಡಲಾಗಿದ್ದು, ಅದರ ನಂತರ ನಮಗೆ ಪ್ರಮುಖ ಪರೀಕ್ಷೆ ನೋಡೋದಕ್ಕೆ ಸಿಕ್ಕಿದೆ. ಆದರೆ 2022ರಲ್ಲಿ ಇದನ್ನ ಪರೀಕ್ಷಿಸಿದಾಗ ಅನೇಕ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಅದನ್ನು ನಮಗೆ ಮುಂದುವರಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗೂ ಈಗ ಫೈನಲಿ 4.5 ಕಿಲೋ ನ್ಯೂಟನ್ಗಳ ಕಡಿಮೆ ಶಕ್ತಿಯೊಂದಿಗೆ ವಿವಿಧ ವರ್ಗಗಳ ಕ್ಷಿಪಣಿಗಳಲ್ಲಿ ಬಳಸಲಾಗುವ ಈ ಎಂಜಿನ್ನ ಬೃಹತ್ ಉತ್ಪಾದನೆಯು ಭಾರತದಲ್ಲಿ ಪ್ರಾರಂಭವಾಗಿದೆ. ಮುಂದಿನ 20-25 ವರ್ಷಗಳಲ್ಲಿ ಸುಮಾರು 3,000 ಯೂನಿಟ್ಗಳನ್ನು ತಲುಪಿಸುವ ಸಲುವಾಗಿ ಇದಕ್ಕಾಗಿ ಸಿದ್ಧತೆಗಳನ್ನು DRDO ಮಾಡಿಕೊಳ್ತಾ ಇದೆ. ಮತ್ತು ಇದರಲ್ಲಿ ಈ ಎಂಜಿನ್ಗಳನ್ನು ಉತ್ಪಾದಿಸುವ ಒಪ್ಪಂದವನ್ನು ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಗೋದ್ರೇಜ್ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ನೀಡಲಾಗುವುದು. ಸೊ ಗೆಳೆಯರೆ, ಈ ಎಲ್ಲ ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ಗಳಲ್ಲಿ ನಮಗೆ ಬರೆದು ತಿಳಿಸಿ. ಈ ರೀತಿಯ ವಿಡಿಯೋಗಳಿಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.